ಎನ್ಐ ಪ್ರಕರಣದಲ್ಲಿ ಬೇರೆ ಸಂಘಟನೆ ಜೊತೆ ಬಾಂಬ್ ಬ್ಲಾಸ್ಟಿನ ಬಗ್ಗೆ ಈಗಾಗಲೇ ಎನ್ಐಎನವರು ಬಂದಿದ್ದಾರೆ. ಎನ್ಐಎ ಯಾವುದು UAPA ಕೇಸಸ್ ಅಲ್ಲಿ ಆಟೋಮ್ಯಾಟಿಕ್ ಆಗಿ ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8870416833 ಅಥವಾ 9880547573. ಕೇಂದ್ರ ಸರ್ಕಾರಕ್ಕೆ ಬರುತ್ತೆ, ಅಂದರೆ NIA ಬರುತ್ತೆ ಅಥವಾ CBI NIA ಏಜೆನ್ಸಿ ಬಗ್ಗೆ ಹೇಳ್ತಾರೆ. ಅದರಿಂದ NIAನವರು ಬಂದಿದ್ದಾರೆ, ಅವರಿಗೆ ಹಸ್ತಾಂತರ ಮಾಡ್ತಾರೆ ನಮ್ಮ ಪೊಲೀಸ್ನವರು. ಮತ್ತೆ ಜೊತೆಗೆ ಅವರು ಇವರು ಇಬ್ರು ಸೇರ್ಕೊಂಡು ಇನ್ವೆಸ್ಟಿಗೇಷನ್ CCB ನಡೆಯುತ್ತೆ. CCB ಮತ್ತು NIA ಕೂಡ ಜಂಟಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆರೋಪಿ ಬಂಧನ ಯಾವಾಗ, ಲೀಡ್ ಏನಾದ್ರು ಸಿಕ್ಕಿದೆಯಾ ಸರ್? ಅದು ಗೊತ್ತಿಲ್ಲ. ನಮಗೆ ಸಿಕ್ಕಿರೋ ಮಾಹಿತಿಗಳನ್ನು ಕೂಡ ಅವರ ಜೊತೆಯಲ್ಲಿ ಹಂಚ್ಕೊಳ್ತಾರೆ. ಈಗ ನಾವು ಬಸ್ನಲ್ಲಿ ಅವರು ಬಂದಿದ್ದ ಅಂತ ಹೇಳಿ ನಿನ್ನೆ ಎಲ್ಲ CCTV ಫುಟೇಜ್ನಲ್ಲಿ ಸಿಕ್ಕಿರ್ತದೆ. ಈಗಾಗಲೇ ಸುಮಾರು 100 ಬಸ್ಗಳನ್ನ ಚೆಕ್ ಮಾಡಿದ್ದಾರೆ. ವಾಪಸ್ ಹೋಗುವಾಗ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಅದೆಲ್ಲ ಡೀಟೇಲ್ಸ್ ನಾನು ಹೇಳಕ್ ಹೋಗೋದಿಲ್ಲ. ಆದ್ರೆ ಒಟ್ಟಾರೆ ಈಗ NIAನವರು ಅದನ್ನ ಸೀರಿಯಸ್ ಆಗಿ ಟೆರರ್ ಆಕ್ಟಿವಿಟೀಸ್ಗೆ ಸಪೋರ್ಟ್ ಆಗ್ತಾ ಇದೆ. ಜೈಲಿನಲ್ಲಿ ಅದನ್ನ ನಾವು ಮಾಡಿದ್ವಿ. ನಮಗೆ ಫಸ್ಟ್ ಡೇನೇನೆ ನಮಗೆ ಮಾಹಿತಿ ಇದೆಲ್ಲ ಆದ್ಮೇಲೆ ನಾವು ಮಾಹಿತಿ ತಗೊಳ್ಳೋದಕ್ಕೋಸ್ಕರ ಎಲ್ಲಾದ್ರೂ ಸಾಧ್ಯತೆ ಇರ್ಬೋದು ಅಂತ ನಮ್ಮವರು ಕೂಡ ಮಾಡಿದ್ದಾರೆ. ನಮ್ಮ ಪೊಲೀಸ್ನವರು ಕೂಡ ಎಲ್ಲ ಆ್ಯಂಗಲ್ನಲ್ಲೂ ಚೆಕ್ ಮಾಡಿ, ನಾನು ಹೇಳಿದ್ನಲ್ಲ, ಅವತ್ತೇ ಹೇಳಿದೆ ನಾವು 8 ತಂಡಗಳನ್ನು ಮಾಡಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೆ. ಇವತ್ತು ಅವರು ಮಾಡ್ತಿದ್ದಾರೆ. ಯಾರು ಅವರೇ ಮಾಡಲಿ ನಾವೇ ಮಾಡಲಿ, ಒಟ್ಟಾರೆ ನಮಗೆ ಯಾರು ಆತ ಕಂಡಿಡ್ಕೋಬೇಕಲ್ಲ, ಕಂಡಿಡಿದು ಅವನ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೋಬೇಕು. 19 ಆಂಟಿ ಟೆರರ್ ಸೆಲ್ ರಚನೆ ಆಗಿತ್ತು ಸರ್, ಅದು ಏನಾಯ್ತು? ಅದು ಕೂಡ ಇದೆ, ಅದನ್ನು ಇನ್ವಾಲ್ವ್ ಮಾಡಿದ್ದಾರೆ, ಅವರು ಇದ್ದಾರೆ. ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8870416833 ಅಥವಾ 9880547573. ಅವರು ಇದ್ದಾರೆ ಸರ್. ಮಂಗಳೂರಲ್ಲಿ ಆಮೇಲೆ NIA ಕೇಂದ್ರ ಕಚೇರಿಯನ್ನು ತೆರಿಬೇಕು ಅನ್ನೋದು ಪ್ರಸ್ತಾವ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಈಗಾಗಲೇ ಅವ್ರದ್ದು NIA ಆಫೀಸ್ ಇದೆ ಅಲ್ಲ, ಬೆಂಗಳೂರಿನಲ್ಲಿ ಇದೆ ಒಂದು ಆಫೀಸ್. ಮಂಗಳೂರಲ್ಲಿ ತೆಗೆಯುವ ವಿಚಾರದಲ್ಲಿ ನಮ್ಗೆ ಇದು ಪಾಕ್ ಘೋಷಣೆ ಸರ್, ಎಲ್ಲ ಒಂದ್ ಕಡೆ ಸರ್ಕಾರಕ್ಕೆ ಮುಜುಗರ ಆಗಿದೆಯಾ ಈ ಒಂದು ಪ್ರಕರಣದಿಂದ? ಮುಜುಗರ ಏನಿದೆ? ಸರ್ಕಾರ ಏನ್ ಮಾಡಿದ್? ಸರ್ಕಾರ ಸ್ಪಾನ್ಸರ್ ಮಾಡಿದ್ವಿ. ಅವನು ಯಾರೋ ಕೂಗಿದ್ದಾನೆ ಅಂತ ಹೇಳಿದ್ರೆ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋ ತನಕ ನಾವು ವೇಟ್ ಮಾಡುದು. ಕನ್ಫರ್ಮ್ ಮಾಡ್ಕೊಂಡಿದೀವಿ, ಅರೆಸ್ಟ್ ಮಾಡಿದೀವಿ. ಅದಕ್ಕೆ ಸರ್ಕಾರನ ಅಪ್ರಿಶಿಯೇಟ್ ಮಾಡ್ಬೇಕಲ್ಲ. ಸರ್ಕಾರ ಯಾಕೆ ಮುಜುಗರ ವಹಿಸ್ಕೊಳ್ಳುತ್ತೆ? ಸರ್ಕಾರಕ್ಕೆ ಮುಜುಗರ ಆಗುವಂಥದ್ದು ಸರ್ಕಾರ ಏನು ಮಾಡಿದ್ವಲ್ಲ, ನಾವಿನ್ನೂ ಒಳ್ಳೆ ಕೆಲಸ ಮಾಡಿದ್ದೀವಿ. ಯಾವುದೇ ಮುಲಾಜಿಲ್ಲದೆ ನಾವು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ನಾನು ಅದನ್ನೇ ಹೇಳಿದ್ದು, ಸದನದಲ್ಲೂ ಹೇಳಿದ್ದೇನೆ, ಹೊರಗಡೆನೂ ಹೇಳಿದ್ದೇನೆ. ಆಮೇಲೆ ಅವತ್ತು ಡ್ಯೂಟಿಯಲ್ಲಿ ಇದ್ದಂತ ಪೊಲೀಸರನ್ನ ಅಮಾನತ್ ಮಾಡಬೇಕು ವಿಧಾನಸೌಧದಲ್ಲಿ ಅನ್ನುವಂತ ಒಂದು ಆಗ್ರಹ ಕೇಳಿ ಬರ್ತದೆ. ಅಲ್ಲಿ ಲ್ಯಾಪ್ಸಸ್ ಇದ್ರೆ ಖಂಡಿತವಾಗಿ ಮಾಡ್ತೀವಿ. ಯಾರನ್ನ ಕೇಳಿಸ್ಕೊಂಡು ಮಾಡಿಸ್ಕೊಂಡು ಏನು ಮಾಡೋಂಥದ್ದು ಏನಿಲ್ಲ. ಒಂದು ವೇಳೆ ಪೊಲೀಸ್ ಲ್ಯಾಬ್ಸ್ ಇದ್ರೆ ಅದನ್ನ ಇಲಾಖೆಯವರು ಫೈಂಡ್ ಔಟ್ ಮಾಡ್ತಾರೆ. ಒಂದು ವೇಳೆ ಲ್ಯಾಬ್ಸ್ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡ್ರು. ನಿಮ್ ಸಚಿವರು ಸರ್ ಮೀಡಿಯಾ ರಿಪೋರ್ಟೇ ತಪ್ಪು ಅನ್ನುವಂತಹ ಮಟ್ಟಕ್ಕೆ ಸಮರ್ಥನೆ ಮಾಡ್ಕೊಂಡ್ರು ಸರ್. ಈಗ ಏನ್ ಹೇಳ್ತೀರಾ ಸಚಿವರು ಅಂತ ಸರ್? ಸಚಿವರಿಗೆ ನೀವೇನ್ ಹೇಳ್ತೀರಾ ಅಂತ? ಯಾವ ಸಚಿವರು ಆ ರೀತಿ ಹೇಳಿದ್ರು ಅವ್ರನ್ನ ಕೇಳಿ.
ಅವರು ಸಮರ್ಥನೆ ಮಾಡ್ಕೊಳ್ತಾರೆ. ಅಲ್ಲ ಸರ್, ಗೃಹ ಇಲಾಖೆ ಬಗ್ಗೆ ಈ ಕಡೆ ಪ್ರಿಯಾಂಕ್ ನಿಮ್ಗಿಂತ ಜಾಸ್ತಿ ಪ್ರಿಯಾಂಕ್ ಖರ್ಗೆ ಅವರೇ ಮಾತಾಡ್ತಾರೆ. ಸರ್ಕಾರ ಅಂದ್ರೇನ್ರಿ, ಎಲ್ಲ ಒಟ್ಟಿಗೆ ಇರೋದು. ಕ್ಯಾಬಿನೆಟ್ ಅಂದ್ರೆ ಎಲ್ಲ ಸಚಿವರು ಒಂದೇ ಇರ್ತಾರೆ, ಅವರವ್ರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಹೆಚ್ಚು ಜವಾಬ್ದಾರಿ ಆ ಸಚಿವರು, ಸಂಬಂಧಪಟ್ಟ ಸಚಿವರು ವಹಿಸ್ಕೊಳ್ತಾರೆ. ಹಂಗಂತೇಳಿ ಸರ್ಕಾರಕ್ಕೆ ಜವಾಬ್ದಾರಿನೇ ಇಲ್ಲ ಅಂದ್ರೆ ಹಂಗಾಗುತ್ತೆ. ಅವರು ಹೇಳಿಕೆ ಕೊಟ್ಟಿರ್ತಾರೆ, ಆದರೆ ಅದು ಕೆಲವು ಸಂದರ್ಭದಲ್ಲಿ ನೀವು ಹೇಳುವಾಗ ಅವರಿಗೆ ಮಾಹಿತಿಗಳು ಇರೋದಿಲ್ಲ. ಅದನ್ನ ನಾನು ಹೇಳೋದು, ನಮ್ಮ ಹತ್ರ ಮಾಹಿತಿ ಇರ್ತದಪ್ಪ, ನಾವು ಹೇಳುವಾಗ ಅಧಿಕೃತ ಅಂತ ಆಗುತ್ತೆ ಅಂತ ಹೇಳಿದ್ದೆ. ಜಾತಿ ಜನಗಣತಿ ವರದಿ ಸಂಬಂಧಪಟ್ಟಂಗೆ ಈ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಗೊತ್ತಿಲ್ಲ, ನಿಮ್ಮ ಅಭಿಪ್ರಾಯ ಏನು? ಇದು ಕ್ಯಾಬಿನೆಟ್ ಮುಂದೆ ಮಂಡಿಸ್ತೇನೆ ಅಂತ, ಯಾವಾಗ ಮಂಡಿಸ್ತಾರೆ ಅಂತ ಗೊತ್ತಿಲ್ಲ. ಅದು ಚರ್ಚೆ ಆಗುತ್ತೆ. ಚರ್ಚೆ ಆದ್ಮೇಲೆ ಕ್ಯಾಬಿನೆಟ್ ಏನ್ ತೀರ್ಮಾನ ಮಾಡುತ್ತೋ ಅದರಂತೆ ಹೋಗ್ತೀವಿ, ಮುಂದುವರಿತೀವಿ. ಸಾಕಷ್ಟು ವಿರೋಧ ಬರ್ತಾ ಇದೆಯಲ್ಲ ಸರ್ ವರದಿ? ಪರ ವಿರೋಧ ಇರೋದೇ ಇಲ್ಲ ಪ್ರಜಾಪ್ರಭುತ್ವದಲ್ಲಿ. ಪರ ವಿರೋಧ ಇರೋದಕ್ಕೆ ಪ್ರಜಾಪ್ರಭುತ್ವ ಅಂತ. ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲನೇ ಪಟ್ಟಿ ಯಾವಾಗ ರಿಲೀಸ್ ಆಗುತ್ತೆ? ಕೆಪಿಸಿಸಿ ಅಧ್ಯಕ್ಷರು ಕೇಳಿದ್ರೆ ಬೆಟರ್. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಜನಸಾಮಾನ್ಯರ ಮಾತೆ ನಮ್ಮ ಮಾತು. ಜನಸಾಮಾನ್ಯರ ದಾರಿಯೇ ನಮ್ಮ ದಾರಿ. ಜನಸಾಮಾನ್ಯರ ಹಿತಾಸಕ್ತಿಯೇ ನಮ್ಮ ಶಕ್ತಿ. ಫ್ರೀಡಂ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆಗೆ.